ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ನಾನು ನಿಮ್ಮ ಜೊತೆ ನಾವಿರುವಂಥ ಹೊನ್ನಳ್ಳಿಯಲ್ಲಿರುವಂಥ ಮನೆ ಹೋಮ್ ಟೂರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾವ ಕಾರಣಕ್ಕೋಸ್ಕರ ಮಾಡ್ತಿದ್ದೀನಿ ಅಪ್ಪ ಅಂದರೆ, ಇನ್ನೂ ಸ್ವಲ್ಪ ದಿನಗಳಲ್ಲಿ ಮನೇನ ಬಿಟ್ಟು ಹೋಗ್ತಿದ್ದೀವಿ ಬೇರೆ ಕಡೆ. ಹಾಗಾಗಿ ನಾನು ಈ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ. ಯಾವ ಕಾರಣಕ್ಕೆ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ, ಇವಾಗಲೇ ಹೇಳಲ್ಲ. ಈ ಮನೆ ಬಿಟ್ಟು ಹೋಗ್ತಿರೋದು ಯಾವ ಕಾರಣಕ್ಕೆ ಅಂತ. ನೀವು ಹಿಂದಿನ ವೀಡಿಯೋಸ್ಗಳಲ್ಲಿ ಲಾಗ್ ಮಾಡಿದ್ದೀನಿ ಅಲ್ವಾ, ಅಲ್ಲೆಲ್ಲ ನನ್ನ ಮನೆ ಆಲ್ಮೋಸ್ಟ್ ನೋಡಿರ್ತೀರ. ನಮ್ಮ ಮನೇನ ಯಾವ ಥರ ಇರುತ್ತೆ ಅಂತ ನನ್ನ ಮಗನ ಜೊತೆ ಮಾಡಿರೋದು. ಇವತ್ತು ಕಂಪ್ಲೀಟಾಗಿ ಯಾವ ಥರ ಮನೆ ಇದೆ ಅಂತ ನನ್ನ ಜೊತೆ ಸ್ವಲ್ಪ ಶಾರ್ಟಾಗಿ ತೋರಿಸ್ಬಿಡ್ತೀನಿ. ಬನ್ನಿ ನೋಡೋಣ ಯಾವ ಥರ ಇದೆ ಮನೆ ಅಂತ. ನಾವಿರೋದು ಮೇಲ್ಗಡೆ ಮನೆಯಲ್ಲಿ ಫಸ್ಟ್ ಫ್ಲೋರು. ಈ ಥರ ಸ್ಟೆಪ್ ಏರ್ಕೊಂಡು ಬಂದ್ರೇ ನಮ್ಮ ಮನೆ ಇವಾಗ ಸ್ಟಾರ್ಟ್ ಆಗುತ್ತೆ. ನೋಡ್ತಿರ್ಬೋದು, ಈ ಕಡೆ ಒಂದು ಡಸ್ಟ್ಬಿನ್ ಇಟ್ಟಿದ್ದೀನಿ. ಆ್ಯಂಡ್ ಈ ಕಡೆ ಬಂದ್ರೇ ದೊಡ್ಡದಾಗಿರೋಂತಹ ಪ್ಲೇಸ್ ಬಿಟ್ಟಿದ್ದಾರೆ ಮುಂದ್ಗಡೆ. ಇಲ್ಲಿನೇ ನಾನು ಯಾವಾಗಲೂ ನನ್ನ ಮಗನ್ನ ಕರ್ಕೊಂಡು ಬಂದು ಅವನ್ನ ಟೈಮ್ ಸ್ಪೆಂಡ್ ಮಾಡ್ತಿರ್ತೀನಿ. ಅವನಿಗೂ ಸಹ ಇಲ್ಲಿ ನಿಂತ್ಕೊಂಡು ಹೊರ್ಗಡೆ ಹೋಗೋದು ಬರೋದನ್ನು ನೋಡ್ತಾ ಇರ್ತಾನೆ. ನೋಡ್ತಿರ್ಬೋದು, ಹಿಂದಿನ ಲಾಗ್ಗಳಲ್ಲಿ ನೀವು ನೋಡೇ ಇರ್ತೀರ. ನಾನೊಂದು ಪುಟ್ಟದಾಗಿ ತುಳಸಿ ಪಾಟ್ ಇಟ್ಟಿದ್ದೀನಿ. ಆ್ಯಂಡ್ ಇಷ್ಟು ದೊಡ್ಡದಾಗಿ ಪ್ಲೇಸ್ ಬಿಟ್ಟಿರೋದಕ್ಕೆ ಸ್ವಲ್ಪನಾದರೂ ಅವನಿಗೆ ಇಲ್ಲಿ ಆಟಾಡೋಕ್ಕೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ದೊಡ್ಡದಾಗಿರೋ ಬಾಗಿಲು ಮಾಡಿದ್ದಾರೆ. ಆ್ಯಂಡ್ ಅದು ಒಳಗಡೆ ಹೋಗೋಣ ಬನ್ನಿ. ಇವಾಗ ಮನೆ ಯಾವ ಥರ ಇದೆ ಅಂತ ತೋರಿಸ್ತೀನಿ. ತುಂಬಾ ದೊಡ್ಡದಾಗಿದೆ ಮನೆ. ಆ್ಯಕ್ಚುಲಿ ಇಲ್ಲಿ ಫಸ್ಟಿಗೆ ಒಂದು ಸ್ವಿಚ್ ಕೊಟ್ಟಿದ್ದಾರೆ, ಸ್ವಿಚ್ ಬೋರ್ಡು. ಅಲ್ಲಿ ನಾನೇ ಚಾರ್ಜ್ ಹಾಕ್ಕೊಳ್ಳೋಕ್ಕೆ ಅಂತ ಯೂಸ್ ಮಾಡ್ಕೊತಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಅಡುಗೆ ಮನೆಯೇ ಬರೋದು ಫಸ್ಟಿಗೆ. ಸೊ ಅಡುಗೆ ಮನೆಯಲ್ಲಿ ಇಲ್ಲಿ ಏನು ಪ್ರಾಬ್ಲಮ್ ಅಂದರೆ, ಕಬೋರ್ಡ್ಸ್ ಏನೂ ಮಾಡಿಲ್ಲ, ಜಸ್ಟ್ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಮಾಡೋ ಥರ ಮಾಡಿದ್ದಾರೆ ಅಷ್ಟೇ. ಹಾಗಾಗಿ ಎಲ್ಲನೂ ಓಪನ್ ಆಗೇ ಇದೆ. ನನ್ನ ಮಗನ ಕಾಟಕ್ಕೋಸ್ಕರ ನಾನು ಈ ಥರ ಎಲ್ಲ ಅಡ್ಡಡ್ಡಾಗಿ ಇಟ್ಟಿದ್ದೀನಿ. ಹಂಗಾಗಿ ಕಿಚನ್ ಅಷ್ಟು ನೀಟಾಗಿ ಕಾಣಲ್ಲ. ಸೊ ನನ್ನ ಮಗ ಅವನ ಮೇಲ್ಗಡೆ ಎಲ್ಲ ಕಿತ್ಬಿಡ್ತಾನೆ ಅನ್ನೋ ಕಾರಣಕ್ಕೆ ಅವನ್ನೆಲ್ಲ ಇಟ್ಟಿದ್ದೀನಿ. ನೆಕ್ಸ್ಟ್ ಬಂದರೆ ನಾವು ಯೂಸ್ ಮಾಡ್ತಿರೋ ಅಂಥ ನಮ್ಮ ಬೆಡ್ರೂಮ್ ಇದು. ಈ ಮನೆಗೆ 2 ಬೆಡ್ರೂಮ್ ಇರೋದು. ಅಟ್ಯಾಚ್ ಆಗಿ ಬಾತ್ರೂಮ್ ಸಹ ಇದ್ದಾವೆ. ನೋಡಿ, ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಪ್ರಾಬ್ಲಮ್ ಏನು ಅಂತಂದರೆ, ನನ್ನ ಮಗನ ಸಲುವಾಗಿ ಏನು ಇವಾಗ ದೊಡ್ಡವನಾಗ್ತಾ ಮೇಲ್ಗಡೆ ಇರೋದೆಲ್ಲ ಕಲಿತಿದ್ದಾನಲ್ವ, ಹಾಗಾಗಿ ಮೇಲ್ಗಡೆ ಎತ್ತಿ ಎಲ್ಲ ಬಟ್ಟೆ ಎಲ್ಲ ಕಿತ್ತಾಕ್ಬಿಡ್ತಾನೆ, ಏನೂ ಸಹ ಉಳಿಸ್ತಿಲ್ಲ. ಹಂಗಾಗಿ ನಂಗೆ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಪ್ರಾಬ್ಲಮ್ ಆಗಿಬಿಟ್ಟಿದೆ ಈ ಮನೇಲಿ. ಅಟ್ಯಾಚ್ ಆಗಿ ಬಾತ್ರೂಮ್ ನೋಡ್ತಿರ್ಬೋದು ನೀವು. ಇದು ನಾವು ಯೂಸ್ ಮಾಡ್ತಿರೋಂಥ ಬಾತ್ರೂಮು. ನೆಕ್ಸ್ಟ್ ಈ ಕಡೆ ಬಂದ್ರೇ ದೊಡ್ಡದಾಗಿರೋಂಥ ಹಾಲ್ ಇದೆ. ಅವನಿಗೂ ಸಹ ಆಟಾಡ್ಕೊಳ್ಳೋಕ್ಕೆ ಚೆನ್ನಾಗೇ ಇದೆ. ಬಟ್ ಅವನಿಗೆ ಆದ್ರೂ ಯಾವಾಗಲೂ ಮನೇಲಿರೋಕ್ಕೆ ಕಷ್ಟನೇ ಅಲ್ವಾ. ಈ ಕಡೆ ಒಂದು ದಿವಾನ ಕಾಟ ಹಾಕಿದ್ದೀನಿ. ಅದ್ರ ಮೇಲೆ ಬೆಡ್ಶೀಟ್ ಹಾಕೋಕ್ಕೆ ಬಿಡಲ್ಲ ಅವನು, ಹಾಗಾಗಿ ಅದನ್ನ ಹಂಗೆ ಬಿಟ್ಬಿಟ್ಟಿದ್ದೀನಿ. ಈ ಕಡೆ ಫ್ರಿಡ್ಜ್ ಇಟ್ಟಿದ್ದೀವಿ. ಇಲ್ಲಿ ಒಂದು ಕೆಬ್ಬಿಣದ ಮಂಚ ಯೂಸ್ ಮಾಡ್ಕೋತಾ ಇದ್ದೀವಿ. ಹಾಲಲ್ಲಿ ಮಲ್ಕೊಂಡು ಟಿ ವಿ ನೋಡ್ಬೋದು ಅನ್ನೋ ಕಾರಣಕ್ಕೆ. ಆ್ಯಂಡ್ ಟಿ ವಿ ನೋಡ್ತಿರ್ಬೋದು ನೀವು, ಮೇಲ್ಗಡೆ ಎಲ್ಲ ನಾನೇ ಡೆಕೋರೇಷನ್ ಮಾಡಿದ್ದು ಸ್ವಲ್ಪ ಪ್ರಮಾಣದಲ್ಲಿ. ಈ ಕಡೆ ರಿಮೋಟ್ಸ್ ಇಡೋಕ್ಕೆ ಥರ ಮಾಡಿಕೊಂಡೆ, ಆನ್ಲೈನಲ್ಲಿ ತರಿಸಿ. ಕೆಳಗಡೆ ನನ್ನ ಮಗ ಟಿ ವಿ ಆಫ್ ಮಾಡ್ತಾನೆ ಅನ್ನೋ ಕಾರಣಕ್ಕೆ ಆ ಥರ ಕೃಷ್ಣಂದೊಂದು ಫ್ರೇಮ್ ಹಾಕಿದ್ದೀನಿ. ಆ್ಯಂಡ್ ಈ ಕಡೆ ನೆಕ್ಸ್ಟ್ ಬಂದರೆ ಇನ್ನೊಂದು ಬೆಡ್ರೂಮ್ ಇದು. ಇಲ್ಲೂ ಸಹ ತುಂಬ ಸ್ಟೋರೇಜ್ ಮಾಡಿಬಿಟ್ಟಿದ್ದೀವಿ. ಒಂಥರ ಸ್ಟೋರ್ ರೂಮೇ ಆಗಿಬಿಟ್ಟಿದೆ ಇದು. ಯಾಕಂದರೆ ಸ್ಟೋರ್ ಮಾಡ್ಕೊಳ್ಳೋಕ್ಕೇ ಪ್ರಾಬ್ಲಮ್ ಈ ಮನೆಯಲ್ಲಿ, ಕಬೋರ್ಡ್ಸ್ ಏನೂ ಮಾಡದೇ ಇರೋ ಕಾರಣಕ್ಕೆ. ಇದಕ್ಕೂ ಸಹ ಅಟ್ಯಾಚ್ ಬಾತ್ರೂಮ್. ಇದೇನು ಯೂಸ್ ಮಾಡಲ್ಲ, ಯಾರಾದರೂ ಬಂದರೆ ಸಹ ಅಷ್ಟೇ ಯೂಸ್ ಮಾಡೋಕ್ಕೆ. ತುಂಬ ಚೆನ್ನಾಗಿದೆ ಮನೆ ಆ್ಯಕ್ಚುಲಿ, ದೊಡ್ಡದಾಗಿ. ಬಟ್ ಕಬೋರ್ಡ್ಸ್ ಅದೆಲ್ಲ ಇರಬೇಕಿತ್ತು ಅಂತ ನನಗನ್ಸುತ್ತೆ. ಆ್ಯಂಡ್ ತುಂಬ ಕೆಳಗಡೆನೇ ಇಟ್ಬಿಟ್ಟಿದ್ದೀನಿ. ನನ್ನ ಮಗನ ಪ್ರಾಬ್ಲಮ್ ಸಲುವಾಗಿ ಅವನ ಸಾಮಾನು ಸಹ ಅಲ್ಲೆಲ್ಲ ಹಂಗೆ ಇಟ್ಬಿಟ್ಟಿದ್ದೀನಿ. ನೆಕ್ಸ್ಟ್ ದೇವ್ರ ಮನೆ ನೋಡ್ತಿರ್ಬೋದು ನೀವು. ಇಲ್ಲೂ ಸಹ ದೇವ್ರುಗಳನ್ನು ಜಾಸ್ತಿ ಏನೂ ಇಟ್ಟಿಲ್ಲ. ನಾನು ಪೂಜೆ ಮಾಡೋಕ್ಕೆ ಅಂತ ಬಂದರೆ ನನ್ನ ಮಗ ಬಿಡೋದೇ ಇಲ್ಲ. ತುಂಬ ಪೂಜೆ ಸಹ ಮಾಡೋಕ್ಕಾಗಲ್ಲ ನಾನು. ದೇವ್ರ ಮನೆ ಈ ಥರ ಇದೆ, ತುಂಬ ಚೆನ್ನಾಗಿದೆ ದೊಡ್ಡದಾಗಿ. ಆ್ಯಂಡ್ ನೆಕ್ಸ್ಟ್ ಸ್ವಲ್ಪ ಜಾಗ ಇದೆ ಮುಂದ್ಗಡೆ. ಆ್ಯಂಡ್ ಅದ್ರ ನೆಕ್ಸ್ಟೇ ನಾವು ಈ ಕಡೆ ಬಂದಿದ್ದು ಹಿತ್ತಲ ಬಾಗಿಲ ಇದು.
ಇಲ್ಲೂ ಸಹ ತುಂಬ ದೊಡ್ಡದಾಗಿರೋಂಥ ಪ್ಲೇಸ್ ಕೊಟ್ಟಿದ್ದಾರೆ. ಬಟ್ಟೆ ಒಗಿಲಿಕ್ಕೆ ಮತ್ತು ಅಲ್ಲೇ ಒಣಗಾಕಕ್ಕೆ ಪ್ಲೇಸ್ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಒಂದು ಸಿಂಕ್ ಸಹ ಇದೆ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಮನೆ. ನನ್ನ ಮಗನ ಸಲುವಾಗಿ ನನ್ನ ಪ್ರಾಬ್ಲಮ್ ಆಗಿದೆ ಸ್ಟೋರ್ ಮಾಡೋಕ್ಕೆ, ಬಿಟ್ಟರೆ ಎಲ್ಲ ಚೆನ್ನಾಗಿದೆ. ಒಂದು ಟಾಯ್ಲೆಟ್ ಸಹ ಇದೆ ಹೊರ್ಗಡೆ. ಇಷ್ಟೇ ನಮ್ಮ ಮನೆ. ನೋಡಿದ್ರಲ್ಲ ಯಾವ ಥರ ಇತ್ತು ನಮ್ಮ ಮನೆ, ಒಂದು ಹೋಮ್ ಟೂರ್. ಈ ಮನೆ ತುಂಬ ದೊಡ್ಡದಾಗಿದೆ. ಸ್ವಲ್ಪ ನಾನು ಮೆಸ್ಸಿ ಥರನೇ ಇಟ್ಕೊಳ್ಳೋದಾಗಿದೆ. ಯಾಕಂದರೆ ತುಂಬ ಸ್ಟೋರ್ ಮಾಡೋಕ್ಕೆ ಪ್ಲೇಸ್ ಇಲ್ಲ, ತುಂಬ ದೊಡ್ಡದಾಗಿದೆ. ಆ್ಯಂಡ್ ನನ್ನ ಮಗನ ಜೊತೆ ನಾನೇನು ಕೂಡ ನೀಟಾಗಿ ಇಟ್ಕೊಳಕ್ಕೆ ಆಗ್ತಾನೇ ಇಲ್ಲ. ಅವನ್ನೆಲ್ಲನೂ ಹಾಳು ಮಾಡಿಬಿಡ್ತಾನೆ. ಕೆಳಗಡೆ ಸಹ ಏನೂ ಇಡೋ ಹಾಗೆ ಇಲ್ಲ. ಹಾಗಾಗಿ ಅಷ್ಟೊಂದು ನೀಟಾಗಿಲ್ಲ ಮನೆ. ಮನೆ ಚೆನ್ನಾಗಿದೆ, ನಾನು ಇಟ್ಕೊಂಡಿರೋದು ಅಷ್ಟು ನೀಟಾಗಿಲ್ಲ. ನಿಮಗೂ ಕೂಡ ಅನಿಸಿರ್ಬೋದು ಈ ವಿಡಿಯೋಸ್ ನೋಡಿ. ಬಟ್ ಏನೂ ಮಾಡೋಕ್ಕಾಗಲ್ಲ. ಮನೆ ಮಾತ್ರ ತುಂಬ ಚೆನ್ನಾಗಿದೆ. ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಆ್ಯಂಡ್ ತುಂಬ ಬೇಗ ಈ ಮನೆ ಬಿಟ್ಟು ಹೋಗುವಂಥ ಟೈಮ್ ಬಂದುಬಿಡ್ತು. 9 ಮಂತ್ ಅಷ್ಟೇ ನಾವು ಇಲ್ಲಿ ಇದ್ದಿದ್ದು ಅನಿಸುತ್ತೆ. ಸೊ ಮತ್ತೆ ಈ ಮನೆ ಬಿಟ್ಟು ಹೋಗಬೇಕಾಯ್ತು. ಆ್ಯಂಡ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಎಲ್ರಿಗೂ ಬಾಯ್ ಬಾಯ್.